ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಹಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಹೇಳುವುದು ಒಂದು, ಮಾಡುವುದು ಇನ್ನೊಂದು, ನಂಬುವುದು ಹೇಗೋ ಕಾಣೆ. ಇದು ಕಾಂಗ್ರೆಸ್ನವರ ಸಿದ್ಧ ಸೂತ್ರ ನೋಡ್ರಿ. ಬಹುತೇಕ ವಿಷಯಗಳದ್ರಾಗ ಹಿಂಗೆ ಅವ್ರು ಹೇಳೋದೊಂದು ಮಾಡೋದೊಂದು. ಈ ಮೊನ್ಮೊನ್ನಷ್ಟೇ ಮೋದಿಜಿ ಮತ್ತು ಸಿದ್ದರಾಮಯ್ಯನವ್ರ ಮುಖಾಮುಖಿ ಆಗಿದ್ದನ್ನು ನೋಡಿದ್ವಿ. ಮೋದಿಜಿ ಸಿದ್ದರಾಮಯ್ಯನವ್ರ ಕಿವ್ಯಾಗ ಏನೋ ಹೇಳಿದ್ರು, ಆ ಗುಟ್ಟಿಗ ರಟ್ಟಾಗ್ಯದ. ಸ್ವತಃ ಸಿದ್ದರಾಮಯ್ಯನವರೇ ಹೇಳ್ತಾರ, ಕೇಳ್ರಿ. ವುಮೆನ್ಸ್ ರಿಸರ್ವೇಶನ್ ಬಗ್ಗೆ ಮಾತಾಡಿದ್ರು, ನಿಮ್ಮ ನಿಲುವೇನು ಅಂತ ಕೇಳಿದ್ರು. ನಾವು ವುಮೆನ್ಸ್ ರಿಸರ್ವೇಶನ್ ಪರ ಇದ್ದೀವಿ ಅಂತ ಹೇಳಿದ್ರು. ವುಮೆನ್ಸ್ ರಿಸರ್ವೇಶನ್ ಬಗ್ಗೆ ಮಾತಾಡಿದ್ರು, ನಿಮ್ಮ ನಿಲುವೇನು ಅಂತ ಕೇಳಿದ್ರು. ನಾವು ವುಮೆನ್ಸ್ ರಿಸರ್ವೇಶನ್ ಪರ ಇದ್ದೀವಿ ಅಂತ ಹೇಳಿದ್ರು. ವುಮೆನ್ಸ್ ರಿಸರ್ವೇಶನ್ ಬಗ್ಗೆ ಮಾತಾಡಿದ್ರು, ನಿಮ್ಮ ನಿಲುವೇನು ಅಂತ ಕೇಳಿದ್ರು. ನಾವು ವುಮೆನ್ಸ್ ರಿಸರ್ವೇಶನ್ ಪರ ಇದ್ದೀವಿ ಅಂತ ಹೇಳಿದ್ರು. ವುಮೆನ್ಸ್ ರಿಸರ್ವೇಶನ್ ಬಗ್ಗೆ ಮಾತಾಡಿದ್ರು, ನಿಮ್ಮ ನಿಲುವೇನು ಅಂತ ಕೇಳಿದ್ರು. ನಾವು ವುಮೆನ್ಸ್ ರಿಸರ್ವೇಶನ್ ಪರ ಇದ್ದೀವಿ ಅಂತ ಹೇಳಿದ್ರು. ನೋಡಿದ್ರ ಮೋದಿಜಿ ಸಿದ್ದರಾಮಯ್ಯನವ್ರ ಕಿವ್ಯಾಗ ಏನ್ ಕೇಳಿದ್ರು? ಮಹಿಳಾ ಮಸೂದೆ ಪರವಾಗಿ ಅವ್ರ ಕಾಳಜಿ ಏನಂತ ಅರ್ಥ ಆಗ್ತದ. ಅಷ್ಟೇ ಅಲ್ಲ, ಮಹಿಳಾ ಮಸೂದೆಗೆ ಇವರು ಪರವಾಗಿದ್ರಂತ. ಈ ರಾಹುಲ್ ಗಾಂಧಿನೂ ಅಷ್ಟೇರಪ್ಪ, ಸಂಸತ್ ಹೊರಗ ಭಾಷಣ ಬಿಗಿಯೋ ಮುಂದ ಮಹಿಳಾ ಮಸೂದೆ ಪರವಾಗೇ ಇರ್ತಾರ. ಸಂಸತ್ ಒಳಗ ಬರ್ತಿದ್ದಂಗೆ ಅದ್ ಏನಾಗ್ತದ ಏನೋ ಗೊತ್ತಿಲ್ಲ, ಎಲ್ಲ ಉಲ್ಟಾ ಪಲ್ಟಾ ಹೊಡಿತದ ನೋಡ್ರಿ. बड़ी बड़ी बातें करती हैं। महिला आरक्षण बिल पड़ा हुआ है पार्लियामेंट में। कांग्रेस पार्टी ने साफ उनसे कह दिया है, हमारा पूरा समर्थन। जिस दिन आप इस बिल को पास करना चाहते हो, उस दिन पूरी की पूरी कांग्रेस पार्टी आपको सपोर्ट करेगी। We are not going to allow you. You will see we will defeat this bill right here. In the next, whatever, half an hour, 45 minutes. We are not going to allow you. You will see we will defeat this bill right here. In the next, whatever, half an hour, 45 minutes. ಇಂಥ ಮಹಿಳಾ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಹಿಳೆಯರೀಗ ಸಿಡಿದೆದ್ದು ಬಿಟ್ಟಾರ. ಪ್ರತಿಭಟನೆ ಮಾಡ್ಲಿಕ್ಕತ್ತಾರ, ಹಿಡಿ ಶಾಪ ಹಾಕ್ಲಿಕ್ಕತ್ತಾರ. ನಮಗ ಈಗ ಮಹಿಳಾ ಮೀಸಲಾತಿ 33% ನಮ್ಮ ಮೋದಿಜಿಯವ್ರು ಕೊಡ್ಬೇಕಂತ ನಿರ್ಧಾರ ಮಾಡಿದ್ರು. ಅಧಿವೇಶನದಾಗ ಈ ಕಾಂಗ್ರೆಸ್ ಸರ್ಕಾರ ಅದನ್ನ ತಡೆ ಹಿಡದೈತಿ. ಇದು ನಮ್ಮ ಭಾರತ ದೇಶದಾಗ ನಮ್ಮ ಮಹಿಳೆಯರಿಗೆ ಸೋಲು, ಮೋದಿಜಿಯವ್ರಿಗೆ ಅಷ್ಟ ಸೋಲಾಗಿಲ್ಲ, ನಮ್ಮ ಭಾರತ ದೇಶದಾಗ ನಮ್ಮ ಮಹಿಳೆಯರಿಗೆ ಸೋಲು. ಇದರಿಂದ ನನಗೆ ತುಂಬಾ ದುಃಖ ಆಗಿದೆ. ನನ್ಗಷ್ಟೇ ಇಲ್ಲ, ನಮ್ಮ ಭಾರತದ ಎಲ್ಲಾ ಹೆಣ್ಮಕ್ಳಿಗೆ ದುಃಖ ಆಗಿದೆ. ಯಾಕಂದ್ರೆ ನಮ್ಮ ಮಹಿಳಾ ಹಕ್ಕು 33% ಬರ್ತದ ಅಂತ ಹೇಳಿ ಇಷ್ಟು ದಶಕಗಳಿಂದ ನಾವು ಈ ಮಂಡನೆಗೋಸ್ಕರ ಕಾಯ್ತಾ ಇದ್ವಿ. ಆದರೆ ಒಂದು ಇಂಟರ್ನ್ಯಾಷನಲ್ ರಾಷ್ಟ್ರೀಯ ಪಕ್ಷದ ಅಧಿನಾಯಕಿಯಾಗಿ ಸೋನಿಯಾ ಗಾಂಧಿ ಒಂದು ಹೆಣ್ಮಗಳಾಗಿ ಹೆಣ್ಮಕ್ಳಿಗೆ ತುಂಬಾ ಅನ್ಯಾಯ ಮಾಡಿದ್ದಾರೆ. ಇದರಿಂದ ಏನ ಮನೆತನದ ಹೆಣ್ಮಕ್ಳು ಅಷ್ಟೇ ಅವರು ಬೆಳೆದ್ ಬಿಟ್ಟಿದ್ದಾರೆ, ಅವ್ರಿಗಿಂತ ಬೇರೆ ಹೆಚ್ಚು ಬೆಳಿಬಾರ್ದು ಅಂತ ಹೇಳಿ ಮಾಡಿದ್ದಾರೆ. ನಾನು ಇದಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತೇನೆ. ಇದು ಕುಲಗೆಟ್ಟ ಸರ್ಕಾರ, ನೀಚ ಸರ್ಕಾರ. ಯಾಕಂದ್ರೆ ಇದು ನಮ್ಗ ವಿರೋಧ ಮಾಡ್ತಿಲ್ಲ. ಅವ್ರು ತಮ್ಮಲ್ಲಿ ಏನೋ ಒಂದ್ ಹೆಣ್ಮಕ್ಳಿಗೆ ಬಿಟ್ಟು ಕೊಡೋದಕ್ಕತ್ಲ. ಈಗ ಬಿಜೆಪಿ ಆಗ್ಲಿ, ಅದು ಇದು ಯಾವ್ದು ಪಾರ್ಟಿ ಸಂಬಂಧಿಸಿದಲ್ಲ. ಭಾರತದ ಅರ್ಧದಷ್ಟು ಸಂಖ್ಯೆ ಹೆಣ್ಮಕ್ಳದೈತಿ. ಹೆಣ್ಮಕ್ಳ ಕನಸನ್ನ ನುಚ್ಚು ನೂರು ಮಾಡ್ಯಾರ. ಅವ್ರಿಗೆ ಏನೈತಿ, ಹೆಣ್ಮಕ್ಳು ಬಂದ್ರ ನಾವೆಲ್ಲಿ ಹೋಗುನು ಅನ್ನುವಂತ ಲೋಭಿತನ ಐತಿ. ಕಾಂಗ್ರೆಸ್ ಸರ್ಕಾರ ನಿನ್ನೆ ನಾವು ಲೋಕಸಭೆ ಒಳಗ ಒಂದು ನಮ್ಮ ಮೋದಿಜಿ ಅವರು ಒಂದು 33% ರಿಸರ್ವೇಶನ್ ಅಂದ್ರ ಹೆಣ್ಮಕ್ಳ ಕೈ ಮೇಲೆ ಹತ್ತಬೇಕಂತ ಒಂದು ಅವರು ನಿಂತಿದ್ರು. ಅದನ್ನ ವಿರೋಧವಾಗಿ ಇವರು ನಮ್ಮ ಕೈ ಕೆಳಗಿಳಿಸುವಂತ ಕೆಲಸಗಳನ್ನ ಇವ್ರು ಕಾಂಗ್ರೆಸ್ ಸರ್ಕಾರ ಮಾಡ್ಯಾರ. ಯಾಕ್ರಿ, ನಾವೇನ್ ಹೆಣ್ಮಕ್ಳಂದ್ರೆ ಸ್ವಲ್ಪ ಕಡಿಮೆ ಇದೀವ? ಓಟ್ ಹಾಕಷ್ಟ ನಿಮ್ಗೆ ಹೆಣ್ಮಕ್ಳು ಬೇಕಾ? ಗಂಡ್ಮಕ್ಳಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಹೆಣ್ಮಕ್ಳು ಇದೀವಿ. ಆದ್ರೆ ನಮ್ಮನ್ನ ಹೆಣ್ಮಕ್ಳು ನೀವು ಎದಕ್ ಬಳಸ್ಕೊತೀರಿ? ಓಟ್ ಹಾಕಕ್ ಅಧಿಕಾರವನ್ನು ಕಿತ್ಕೊಳಕ್ ನೀವು ಪ್ರಯತ್ನ ಮಾಡ್ತೀರಿ. ಯಾಕ ಹೆಣ್ಮಕ್ಳ ಸಮಸ್ಯೆಗಳಿಲ್ಲ? ನಾವು ಸಮಸ್ಯೆಗಳನ್ನ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಅವ್ನು ಎತ್ತಿ ಅವ್ನ ಪ್ರತಿಭಟನೆ ನಾವು ಕೂಗಿ ಹೇಳ್ಬಾರ್ದ ನಾವೆಲ್ಲ? ಅಂದ್ರೆ ನೀವ್ ಹೇಳ್ದಂಗ ನಾವು ಕೇಳ್ಕೊತ ಹೋಗ ಎಲ್ಲಿವರೆಗೆ? ಇದು ನೋಡ್ರಿ, ಇದು ಒಂದೇ ವಿಷಯ ಅಲ್ರಪ್ಪ. ಪ್ರತಿಭಟನೆ ಮಾಡುವಂತಹ ವಿಷಯಗಳು ಬಹಳಷ್ಟು ಅದಾವ. ರಾಜ್ಯದಾಗ ಮತ್ತ ವಿದ್ಯುತ್ ದರ ಏರಿಕೆ ಮಾಡ್ಯಾರಲ್ರಿ. ಬ್ಯಾಸ್ಗ್ಯಾಗ ಕರೆಂಟ್ ಶಾಕ್ ಕೊಡುವುದಂದ್ರೆ ಏನ್ ಬಹಳ ಖಾಯಿಸಿದ್ದಂಗೆ ಕಾಣತೈತಿ ಮಂದಿಗೆ. ಅಲ್ಲ ನೋಡ್ರಿ, ಈಗ ಈ ಕರೆಂಟ್ ರೇಟ್ ಹೆಚ್ಚು ಮಾಡೋದಲ್ದೆ 2024-25ನೇ ಸಾಲಿನಾಗ ಬಳಸಿರುವಂತಹ ವಿದ್ಯುತ್ಗೂ ಈಗ ಹೆಚ್ಚುವರಿ ರೊಕ್ಕ ವಸೂಲಿ ಮಾಡ್ಲಿಕ್ಕೆ ನಿಂದಿರ್ತಾರಂತ ನೋಡ್ರಿ. ಸಾಮಾನ್ಯವಾಗಿ ಬಾಡಿಗೆದಾರರೇ ಬಿಲ್ ಕಟ್ಟುದು, ಮನ್ಯಾಗ ಬಾಡಿಗೆ ಇರೋರು. ಈಗ ಹಳೀದರದ ರೊಕ್ಕ ಕಟ್ ಅಂತಂದ್ರ ಹೆಂಗ ಆಗ್ತದ? ಆ ಮನ್ಯಾಗ ಅವರೇ ಬಾಡಿಗೆ ಇರ್ತಾರ? ಇಲ್ಲ. ಎಷ್ಟು ಕಿರಿಕಿರಿ ಅಂತೀನಿ. ಒಂದ್ ಕಡೆ ವಿದ್ಯುತ್ ರೇಟ್ ಹೆಚ್ಚು ಮಾಡಿದ್ದೇ ತಪ್ಪು, ಅದ್ರ ಜೊತೆಗೆ ಇಂಥವೆಲ್ಲ ಕಿರಿಕಿರಿ ತಂದ್ರೆ ಏನ್ ಮಾಡ್ಬೇಕು ಮಂದಿ? ಈ ಕರ್ಮಕ್ಕ ಯಾಕೆ ಬೇಕಾಗಿತ್ರಿ ಉಚಿತ ವಿದ್ಯುತ್ ಯೋಜನೆ? ಎದಕ್ ಅಂತೀನಿ, ಹಿಂಗಾಗೆ ಲಾಸ್ ಆಗಿ ಈ ತರ ಮಾಡ್ತಾರ. ಇದಕ್ಕೆ ಪಬ್ಲಿಕ್ ಟಿವಿ ರಂಗಣ್ಣ ಅವರು ಶಿಸ್ತು ಉಗುಳಿ ಉಳ್ಳಾಗಡ್ಡಿ ಕಟ್ಟ್ಯಾರ. ಗೃಹ ಬಳಕೆ ವಿದ್ಯುತ್ ದರ ಏರಿಕೆಯಾಗಿದೆ.
ಒಂದು ಯೂನಿಟ್ಗೆ 56 ಪೈಸಾ KERC ನೆರಳಲ್ಲಿ ಮಾಡ್ಕೋತಾ ಇರೋದು. ಇವ್ರ ಅಪ್ಪರ ಮನೆ ತಾತನ ಮನೆ ತಗೊಂಡಿಗೆ ಇವರು ಪುಕ್ಕಟ್ಟೆ ವಿದ್ಯುತ್ ಕೊಟ್ಟುಬಿಡೋದು ಓಟ್ಗೋಸ್ಕರ ಅಯೋಗ್ಯರುಗಳು ಎಂಜಿಲ್ ತಿನ್ನಕ್ಕೆ. ನಮ್ಮ ಮೇಲೆ ದುಡ್ಡು ಹಾಕೋದು, ದುಡ್ಡು ಕಟ್ಟೋರಿಗೆ ಪುಕ್ಕಟ್ಟೆ ಕೊಟ್ಬಿಡೋದು ಓಟ್ಗೋಸ್ಕರ. ಇಲ್ಲಿ ಮಾಡೋದು ಕೆಲಸ. ಅಲ್ಲಿ ಸರ್ಕಾರಕ್ಕೆ ಸಂಬಂಧ ಇಲ್ದಿರೋನು ಯಾವನು ಯುದ್ಧ ಮಾಡ್ತಿರೋದಕ್ಕೆ ಆಯಿಲ್ ಬರದೇ ಇದ್ರೆ ಅವನೇ ಕಾರಣ, ಮೋದಿನೇ ಕಾರಣ ಅಂತ ಅಲ್ಲಿ ಬೈಕೊಂಡು ಓಡಾಡೋದು. ಇಲ್ಲಿ ನೀವು ಮಾಡಿದ ಹಲ್ಕಟ್ ಕಚಡ ಕೆಲಸದಿಂದ ಆಗಿರೋದು ಇದು. ಹೌದು, ವಿದ್ಯುತ್ ಮಾಡಿದ್ದು ತಪ್ಪದು. ನೀವು ಅದು ಕಂತ್ರಿ ಕೆಲಸನೇ ನೀವು ಮಾಡಿದ್ದಿದ್ದು. ನೀವು ಓಟ್ಗೋಸ್ಕರ ಮಾಡಿದ್ದಂತಹ ಏನಂತ ಕರಿಬೇಕು ನಿಮ್ಮನ್ನ. ಈಗ 56 ಪೈಸಾ ಗೃಹ ಬಳಕೆಗಿದ್ರೆ ಜೋಕ 56 ಪೈಸಾ ಅಂದ್ರೆ. ಮಾತಾಡ್ರಿ ಕಾಂಗ್ರೆಸ್ನವರು, ಎಲ್ರಿ ರಾಹುಲ್ ಗಾಂಧಿ ಮಾತಾಡ್ಲಿ ನೋಡೋಣ. ರಾಹುಲ್ ಗಾಂಧಿ ಅಲ್ಲಿ ಮೋದಿ ಹೆದರ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಬದಲಿ ವ್ಯವಸ್ಥೆ ತರಲಿಲ್ಲ ಗ್ಯಾಸು, ಯಾಕೆ ಬದಲಿ ವ್ಯವಸ್ಥೆ ತರಲಿಲ್ಲ ಪೆಟ್ರೋಲು ಅಂತ ಬುರುಡೆ ಬಿಡ್ತಾ ಇದೆಯಲ್ಲಪ್ಪ. ಈಗ ಇಲ್ಲಿ ಮಾತಾಡಿ. ಪುಕ್ಕಟ್ಟೆ ಕೊಟ್ಬಿಟ್ಟು ತಂದು ನಮ್ಮ ಪ್ರಾಣ ತಿನ್ನಕ್ಕೆ ಬಂದಿದ್ದೀರಲ್ಲ, ನಿಮ್ಮ ಯೋಗ್ಯತೆಗಳಿಗೆ ದುಡ್ಡಿಲ್ಲ ಅನ್ನೋದಕ್ಕೆ ಖಾಲಿ ಬಂದಿರುವಂತಹ ಪಾಪರ್ ಚೀಟಿಗಳು. ಕೇಳೋದಕ್ಕೂ ಇಲ್ಲ ಗತಿ ಯಾರು ಇಲ್ಲಿ. ಎಸ್ ನೋಡ್ರಿ, ಯಾರು ಎಷ್ಟರೇ ಬೈಲಿ ಮೈಗ್ ನಾಟೋದಿಲ್ಲ. CM ಸಾಹೇಬ್ರು ಮಾತ್ರ ರೋಬೋಟ್ ತರ ನಿಂತು ಬಿಡ್ತಾರ. ಈ ದೃಶ್ಯ ನೋಡಿ ನನಗ ಒಂದು ಕ್ಷಣ ಕನ್ಫ್ಯೂಸ್ ಆಗ್ಬಿಡ್ತು. ಅಲ್ಲಿರೋ ಟೀಚರ್ ರೋಬೋಟಾ ಅಥವಾ CMನೇ ರೋಬೋಟಾ ಅಂತ ಹೇಳಿ ನೋಡ್ರಿ ಬೇಕಾದ್ರ. ಕನ್ನಡದಲ್ಲಿ ಮಾತನಾಡಲಿದ್ದೇನೆ. ನಿಮಗೆ ಯಾವುದೇ ಪ್ರಶ್ನೆ ಅಥವಾ ಸಹಾಯ ಬೇಕಾಗದಿದೆಯೇ? ನಿನ್ನ ಬಗ್ಗೆ ಹೇಳು. ನಾನು ಐರಿಸ್, ಕರ್ನಾಟಕದ ಮೊದಲ AI ಶಿಕ್ಷಕ ರೋಬೋಟ್. ನನ್ನ ಮಿಷನ್ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ತಂತ್ರಜ್ಞಾನದಲ್ಲಿ ಗುಣಮಟ್ಟದ ಶಿಕ್ಷಣ ಒದಗಿಸುವುದು. ನಾನು ಶ್ರೀಮತಿ ಕಮಲಮ್ಮ ಹೈಸ್ಕೂಲ್ನಲ್ಲಿ ಕೆಲಸ ಮಾಡುತ್ತೇನೆ. ತುಂಬಾ ಅಭಿರುಚಿಯ ಜೊತೆ ಸಾಹಿತ್ಯ, ಕಥೆಗಳು ಮತ್ತು ಪ್ರಶ್ನೆಗಳಿಗೂ ಉತ್ತರ ಕೊಡುತ್ತೇನೆ. ಐರಿಸ್, ಇಲ್ಲಿ ಬಂದಿರುವ ಪ್ರಸ್ತುತ ಕರ್ನಾಟಕದ ಮುಖ್ಯಮಂತ್ರಿಗಳು ಆದ ಶ್ರೀ ಸಿದ್ದರಾಮಯ್ಯ ಸರ್ ಹಾಗೂ ಎಲ್ಲ ಅತಿಥಿಗಳಿಗೂ ಹಾಗೂ ಇಲ್ಲಿ ನೆರೆದಿರುವ ಜನರಿಗೂ ಸ್ವಾಗತ ಹೇಳು. ಸಿದ್ದರಾಮಯ್ಯ ಸರ್, ಎಲ್ಲ ಅತಿಥಿಗಳಿಗೂ ಹಾಗೂ ಇಲ್ಲಿ ನೆರೆದಿರುವ ಜನರಿಗೆ ನಿಧಾನವಾಗಿ ಸ್ವಾಗತ. ನಿಮ್ಮೆಲ್ಲರಿಗೂ ಈ ವೇದಿಕೆ ಮೂಲಕ ಶುಭಾಶಯಗಳು. ಹಾಗೆಯೇ ಆರೋಗ್ಯ ಯೋಜನೆಯನ್ನು ಲೋಕಾರ್ಪಣೆಯನ್ನು ಮಾಡಬೇಕೆಂದು ಕೇಳಿಕೊಳ್ತಿದ್ದೇವೆ. ಆರೋಗ್ಯ ಯೋಜನೆಯನ್ನು ಲೋಕಾರ್ಪಣೆಯನ್ನು ಮಾಡಬೇಕೆಂದು ಕೇಳಿಕೊಳ್ತಿದ್ದೇವೆ. ಇನ್ನು ಸನಾತನ ಧರ್ಮ ಅಂದ್ರೆ ಸಾಕು ಯಾವಾಗ್ಲೂ ಮೈ ಉರ್ಕೊಳ್ಳೋರು, ಯಾವಾಗ್ಲೂ ಅಣಗಿಸ್ಕೋತಿರುವಂತಹ ಪ್ರಕಾಶ್ ರಾಜ್ ವಿರುದ್ಧ ಭಯಂಕರ ಸಿಟ್ಟು ರೋಷಾವೇಶದಿಂದ ಪ್ರತಿಭಟನೆಗಿಳಿದು ಬಿಟ್ಟಾರ. ಅದು ಸಾದಾ ಸೀದಾ ಅಲ್ರಿ. ಮತ್ತ ನೆಲ್ಲೂರ್ನ್ಯಾಗ ಎಂಥ ಪರಿ ಪ್ರತಿಭಟನೆ ಅಂದ್ರ ಈ ಪ್ರಕಾಶ್ ರಾಜ್ ಅವರ ಪ್ರತಿಕೃತಿಯನ್ನ ಸುಟ್ಟು ಹಾಕಿ ರೋಷಾವೇಶದಿಂದ ಪ್ರತಿಭಟನೆ ಮಾಡ್ಲಿಕ್ಕತ್ತಾರ. ಇನ್ನು ಮತ್ತೊಬ್ರು ಅದಾರಪ್ಪ, ಸೈಕಲ್ ನಿಂದ ಅಂಜಿ ಇಳಿದು ಓಡ್ ಹೋಗಿದ್ರು ನೋಡ್ರಿ. ಅಭಿಮಾನಿ ಒಬ್ರು ಹೂವಿಂದ ಮಾಲೆ ಹಾರಿಸಿದಕ್ ವಿಜಯ ದಳಪತಿ ಈಗ ದಿನಕ್ಕೊಂದೊಂದು ವೇಷ ಧರಿಸ್ಲಿಕ್ಕತ್ತಾರ. ಚುನಾವಣೆ ಪ್ರಚಾರದಾಗ ಒಟ್ಟಿನಾಗ ಏನ್ ಇಲ್ರಪ್ಪ, ಓಟ್ ಬೀಳ್ಬೇಕು. ಹಿಂಗಾಗಿ ಹೆಂಗಾರೆ ಮಾಡಿ ಗೆಲ್ಲೇಬೇಕಂತ ಹೇಳಿ ಎಲ್ಲಾ ರೀತಿಯ ವೇಷಗಳನ್ನ ಧರಿಸ್ಲಿಕ್ಕತ್ತಾರ. ಇವ್ರು ನೋಡಿ ಇವ್ರು ಯಾವ ಧರ್ಮದವ್ರು ಅಂತ ಹೇಳಿ ಕನ್ಫ್ಯೂಸ್ ಆಗೋಷ್ಟ್ರ ಮಟ್ಟಿಗೆ ಮಂದಿಗೆ ಹಿಂಗ ತಲೆ ಕೆಟ್ಬಿಟ್ಟೈತಿ.
ರಾಜಕಾರಣಿಗಳಂದ್ರೆ ಹಿಂಗೆ ನೋಡ್ರಪ್ಪ, ಓಟ್ ಸಲುವಾಗಿ ಚುನಾವಣೆ ಟೈಮಿಗೆ ತಾವು ಅಲ್ಲದೆ ಇರುವುದನ್ನ ಬಹಳ ಹಿಂಗ ತಮ್ಮನ್ನ ತಾವು ಬಿಂಬಿಸ್ಕೊಳ್ಳಿಕ್ ಪ್ರಯತ್ನ ಪಡ್ತಾರ, ಸುಳ್ಳುಗಳು ಭರವಸೆಗಳನ್ನು ಕೊಡ್ತಾರ. ಆದ್ರೆ ಯಾರನ್ನ ನಂಬಬೇಕು ಯಾರನ್ನು ಬಿಡಬೇಕು ಅನ್ನೋದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.